Hi dear students, welcome to online class. Today we will discuss about articulations English workbook first PUC. ನಾವು ಕಳೆದ ಒಂದು ವಿಡಿಯೋದಲ್ಲಿ ಪ್ರಿಪೋಸಿಷನ್ಸ್ ಈ ಒಂದು ಆರ್ಟಿಕುಲೇಷನ್ ಸಂಬಂಧಪಟ್ಟ ಹಾಗೆ ಪ್ರಿಪೋಸಿಷನ್ಸ್ ಅಲ್ಲಿ ನಾವು ಪಾರ್ಟ್ 1 ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ದಿಸ್ ಒನ್ ಇಸ್ ಪಾರ್ಟ್ 2. ಓಕೆ, ಪ್ರಿಪೋಸಿಷನ್ಸ್ ಆಫ್ ಮೂಮೆಂಟ್ ಏನಿದೆ, ಒಂದಿಷ್ಟು ಪಿಕ್ಚರ್ಸನ್ನು ಕೊಟ್ಟಿದ್ದಾರೆ. ಆ ಪಿಕ್ಚರ್ಸ್ ಮೂಲಕ ನಾವೇನು ಮಾಡಬಹುದು, ಪ್ರಿಪೋಸಿಷನ್ಸ್ ಆಫ್ ಮೂಮೆಂಟನ್ನು ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ ಅಕ್ರಾಸ್, ಸ್ನೇಕ್ ನಾಗ ಅಕ್ರಾಸ್ ದ ರೋಡ್. ಇಲ್ಲಿ ಆ ವಸ್ತು ಆಬ್ಜೆಕ್ಟ್ ಅಲ್ಲೇ ಇದೆ, ಇದನ್ನು ದಾಟ್ತಾ ಇದೆ, ಅದರ ಮೇಲೇನೆ ದಾಟ್ತಾ ಇದೆ, ಇದು ಅಕ್ರಾಸ್. ಇದು ಅರೌಂಡ್, ಸ್ನೇಕ್ ಅರೌಂಡ್ ದ ಆಬ್ಜೆಕ್ಟ್. ಇಲ್ಲೊಂದು ಆಬ್ಜೆಕ್ಟ್ ಇದೆ, ಅದನ್ನು ಸುತ್ತುವರಿತಾ ಇದೆ. ಅವೇ ಫ್ರಮ್, ಆಬ್ಜೆಕ್ಟ್ ಇಲ್ಲೇ ಇದೆ, ಸ್ನೇಕ್ ಇಲ್ಲಿಂದ ದೂರ ಹೋಗ್ತಾ ಇದೆ. ನಾಗ ಅವೇ ಫ್ರಮ್ ದ ಆಬ್ಜೆಕ್ಟ್ ಆರ್ ಹೌಸ್. ಡೌನ್, ಒಂದು ವಸ್ತುವಿನ ಕೆಳಗಡೆ ಬರ್ತಾ ಇದೆ, ಇದನ್ನು ನಾವು ಈ ಮೂಮೆಂಟನ್ನು ಡೌನ್ ಅಂತ ಕರಿಬಹುದು. ಆಮೇಲೆ ಇಂಟು, ನಾಗ ಎಂಟರ್ಡ್ ಇಂಟು ದ ಬಾಕ್ಸ್. ಆಫ್ ಅಂದರೆ ಕೆಳಗಡೆ ಬೀಳೋದು. ಒಂದು ವಸ್ತುವಿನ ಮೇಲೆಯಿಂದ ಕೆಳಗಡೆ ಬಿದ್ದರೆ ಆಫ್, ಒಂದು ವಸ್ತುವಿನ ಕೆಳಗಡೆಯಿಂದ ಮೇಲೆ ಜಂಪ್ ಆಗಿ ಕೂತ್ರೆ ಆನ್ ಟು. ನಾವೇನಾದರೂ ಚೇರ್ ಮುಂದೆ ಚೇರ್ ಇಟ್ಟು ಅದರ ಮೇಲೆ ಜಂಪ್ ಮಾಡಿ ಕೂತ್ರೆ ಅದು ಆನ್ ಟು ಆಗ್ತದೆ. ಔಟ್ ಅಂದರೆ ಆ ಬಾಕ್ಸಿನ ಹೊರಗಡೆಯಿಂದ, ಆ ಮನೆಯ ಹೊರಗಡೆಯಿಂದ ನಾವು ಮನೆ ಹೊರಗಡೆ ಬಂದರೆ ಔಟ್ ಆಗ್ತದೆ. ಓವರ್, ಇಲ್ಲಿ ಮೂಮೆಂಟ್ ಇದೆ, ಗಮನಿಸ್ಬೋದು ನೀವು. ಸ್ನೇಕ್ ಇಲ್ಲಿಂದ ಈ ಕಡೆ ಜಂಪ್ ಮಾಡ್ತಾ ಇದೆ, ಇಲ್ಲಿಂದ ಈ ಕಡೆ ಜಂಪ್ ಮಾಡ್ತಾ ಇದೆ, ಇದನ್ನು ಓವರ್. ದ ಬರ್ಡ್ಸ್ ಆರ್ ಫ್ಲೀವ್ ಓವರ್ ಮೈ ಹೆಡ್ ಅಂತಲೂ ಹೇಳಬಹುದು. ದ ಸ್ನೇಕ್ ಫ್ಲೀವ್ ಓವರ್ ದ ಆಬ್ಜೆಕ್ಟ್ ಅಂತಲೂ ಹೇಳಬಹುದು. ಆಬ್ಜೆಕ್ಟ್ ಅಂದರೆ ವಸ್ತು. ಪಾಸ್ಟ್, ಇಲ್ಲಿ ಕೂಡ ಏನು ಮಾಡ್ತಾ ದಾಟ್ತಾ ಇದೆ. ಆಮೇಲೆ ಅಕ್ರಾಸ್, ಇಲ್ಲಿ ಕೂಡ ವಸ್ತುವನ್ನು ದಾಟ್ತಾ ಇದೆ, ಆದರೆ ಇಲ್ಲಿ ಇದು ರಸ್ತೆ, ಈ ವಸ್ತುವಿನ ಮೇಲಿಂದನೇ ದಾಟ್ತಾ ಇದೆ, ಮೇಲೇನೇ ದಾಟ್ತಾ ಇದೆ, ಆದರೆ ಈ ಆಬ್ಜೆಕ್ಟ್ ಇಲ್ಲೇ ಇದೆ, ಇದರ ಮುಂದುಗಡೆಯಿಂದ ದಾಟ್ತಾ ಇದೆ, ಇದನ್ನು ಪಾಸ್ಟ್ ಅಂತ ಕರಿಬಹುದು. ಥ್ರೂ, ಇದೊಂದು ಕೊಳವೆ ಥರ ಇದೆ, ಪೈಪ್ ಥರ, ಇಲ್ಲಿಂದ ಈ ಕಡೆ ಮೂಮೆಂಟ್ ಇದೆ, ಆದ ಕಾರಣ ನಾವು ವಿ ಮಸ್ಟ್ ಯೂಸ್ ದ ಥ್ರೂ ಪ್ರಿಪೋಸಿಷನ್. ಇಲ್ಲೊಂದು ಮೂಮೆಂಟ್ ಇದೆ, ಇಲ್ಲಿಂದ ಈ ಕಡೆ ಪಾಸ್ ಆಗುತ್ತೆ, ಥ್ರೂ ಅಂತ ಕರಿಬಹುದು. ಅಂಡರ್, ಸ್ನೇಕ್ ಈಸ್ ಅಂಡರ್ ದ ಟೇಬಲ್ ಅಂತ ಕರಿಬಹುದು, ಯಾಕಂದರೆ ಮೂಮೆಂಟ್ ಎಲ್ಲ ಇಲ್ಲೇ ಕೂತಿದೆ. ಅಂಡರ್. ಅಪ್, ಇಲ್ಲಿಂದ ಮೇಲೆ ಹೋಗೋದನ್ನು ಅಪ್ ಮೂಮೆಂಟು. ಆಮೇಲೆ ಟುವರ್ಡ್, ಈ ಆಬ್ಜೆಕ್ಟ್ ಇಲ್ಲೇ ಇದೆ, ಸ್ನೇಕ್ ಈ ಕಡೆಯಿಂದ ಈ ಕಡೆ ಬರ್ತಾ ಇದೆ. ಟುವರ್ಡ್, ಇದು ಆಬ್ಜೆಕ್ಟಿಂದ ಆ ಕಡೆ ಹೋಗ್ತಾ ಇದೆ, ಇದನ್ನು ನಾವಿಲ್ಲಿ ಅವೇ ಫ್ರಾಮ್ ಅಂತ ಕರಿಬೋದು. ಓಕೆ, ಇದರ ಮೇಲೆ ಒಂದಿಷ್ಟು ಎಕ್ಸಾಂಪಲ್ಸನ್ನು ನೋಡ್ಕೊಂಬರೋಣ. ಪೇಜ್ ನಂಬರ್ 8, ಪೇಜ್ ನಂಬರ್ 8. ಎ, ರೆಫರ್ ಟು ದ ಪಿಕ್ಚರ್ಸ್ ಆ್ಯಂಡ್ ಕರೆಕ್ಟ್ ದ ಸೆಂಟೆನ್ಸಸ್. ಇಲ್ಲೊಂದಿಷ್ಟು ಮಿಸ್ಟೇಕ್ಸ್ ಇದ್ದಂತಹ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ, ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ. ಆ ಪಿಕ್ಚರನ್ನು ನೋಡಿ ನಾವೇನು ಮಾಡಬೇಕು, ಒಂದು ಸರಿಯಾದ ಪ್ರಿಪೋಸಿಷನ್ನ ಇಲ್ಲಿ ನಾವು ಯೂಸ್ ಮಾಡಬೇಕು. ನಾಗ ಕ್ರೌಡ್ ಅಕ್ರಾಸ್ ದ ಹೌಸ್. ಈ ಮೂಮೆಂಟ್ ಏನಿದೆ, ಸುತ್ತುವರಿತಾ ಇದೆ. ಅಕ್ರಾಸ್ ಅನ್ನೋದಲ್ಲಿ ತಪ್ಪಾದ ಉತ್ತರ. ನಾವಿಲ್ಲಿ ಏನು ಮಾಡ್ಬೋದು, ಅರೌಂಡ್ ಅಂತ ಬಳಸಿದರೆ ಇದು ಸರಿಯಾಗುತ್ತೆ, ಅರೌಂಡ್. ಆಮೇಲೆ ನಾಗ ಫೆಲ್ ಓವರ್ ದ ಟೇಬಲ್. ಇಲ್ಲಿ ಓವರ್ ಅನ್ನೋದು ತಪ್ಪು, ಫೆಲ್ ಆಫ್, OFF ಆಫ್ ಅಂದರೆ ಒಂದು ವಸ್ತುವಿನ ಮೇಲಿಂದ ಕೆಳಗಡೆ ಬೀಳ್ತಾ ಇದೆ ಅಂದರೆ ಅದು ಆಫ್. ಥರ್ಡ್ ಒನ್, ನಾಗ ಸ್ಲಿಥರ್ಡ್ ಅರೌಂಡ್ ದ ರೋಡ್. ಇದು ಅರೌಂಡ್ ದ ರೋಡ್ ಅಲ್ಲ, ಈ ರಸ್ತೆಯನ್ನು ದಾಟ್ತಾ ಇದೆ. ಪಿಕ್ಚರ್ನ ಗಮನಿಸಬಹುದು ನೀವು, ರಸ್ತೆಯನ್ನು ದಾಟ್ತಾ ಇದೆ, ದಾಟುವ ಚಿತ್ರ ಇದೆ. ಇದು ಅಕ್ರಾಸ್. ಇದು ಅಕ್ರಾಸ್ ಆಗ್ತದೆ. ಆಮೇಲೆ ಫೋರ್ತ್ ಒನ್, ನಾಗ ಕ್ಲೈಂಬ್ಡ್ ಥ್ರೂ ದ ಹಿಲ್ ಅಲ್ಲ, ಕ್ಲೈಂಬ್ಡ್ ಅಪ್ ದ ಹಿಲ್. ಇದು ಅಪ್ ಹಿಲ್. ನಾಗ ಮೂವ್ಡ್ ಆನ್ ಟು ದ ಹ್ಯೂಜ್ ಪೈಪ್. ಇಲ್ಲಿ ಏನು ಕೊಟ್ಟಿದ್ದಾರೆ, ಪೈಪ್. ಪಿಕ್ಚರ್ ಎಲ್ಲಿದೆ, ಅದು ಪೈಪ್, ಅದನ್ನು ಬಕೆಟ್ ಅಂತ ಅನ್ಕೋಬಾರ್ದು ನಾವು. ನಾಗ ಮೂವ್ಡ್ ಆನ್ ಟು ದ ಹ್ಯೂಜ್ ಪೈಪ್. ನಾಗ ಮೂವ್ಡ್ ಥ್ರೂ ಆಗಬೇಕಿದು, THROUGH, ಥ್ರೂ ದ ಹ್ಯೂಜ್ ಪೈಪ್. ಇಲ್ಲಿಂದ ಈ ಕಡೆ ಪಾಸ್ ಆಗುತ್ತೆ. ಓಕೆ, ನಾಗ ಪಾಸ್ಡ್ ಡೌನ್ ದ ಚೇರ್. ಇಲ್ಲಿ ನಾಗ
ಪಾಸ್ಡ್ ಥ್ರೂ ದ ಚೇರ್ ಅಂದರೆ ಸರಿಯಾಗುತ್ತೆ. ಯಾಕಂದರೆ 4 ಕಾಲುಗಳ ಮಧ್ಯದಿಂದ ಈ ಕಡೆಯಿಂದ ಈ ಕಡೆ ಪಾಸ್ ಆಗ್ತಾ ಇದೆ. ಈ ಮೂಮೆಂಟು ಸರಿಯಾಗಿದೆ, ಈ ಮೂಮೆಂಟು ಸರಿಯಾಗಿದೆ. ಪಾಸ್ಡ್ ಡೌನ್ ದ ಚೇರ್, ಡೌನ್ ಅಲ್ಲ, ಇದು ಥ್ರೂ ಆಗಬೇಕು. ನಾಗ ರ್ಯಾನ್ ಟುವರ್ಡ್ ದ ಟ್ರೀ. ಇಲ್ಲಿ ಅವೇ ಫ್ರಾಮ್ ಚಿಹ್ನೆ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಟುವರ್ಡ್ ಅಂದರೆ ಯಾವುದು? ಈ ಕಡೆಯಿಂದ ಈ ಕಡೆ ಚಿಹ್ನೆ ಇದ್ದರೆ ಟುವರ್ಡ್ ಆಗುತ್ತೆ. ಇದು ಅವೇ ಫ್ರಾಮ್. ನಾಗ ರ್ಯಾನ್ ಅವೇ ಫ್ರಾಮ್ ದ ಟ್ರೀ, ಇದು ಅವೇ ಫ್ರಾಮ್. ಆಮೇಲೆ ನಾಗ ಹರಿಡ್ ಔಟ್ ದ ಕಾರ್. ಇಲ್ಲೇನು ಕೊಟ್ಟಿದ್ದಾರೆ? ಚಿಹ್ನೆ ಏನಿದೆ, ಕಾರ್ ಇಲ್ಲೇ ನಿಂತಿದೆ, ಇದನ್ನು ಬಾಣ ಈ ಕಡೆ ಹೋಗ್ತಾ ಇದೆ. ನಾಗ ಹರಿಡ್ ಔಟ್ ದ ಕಾರ್. ಔಟ್ ದ ಕಾರ್ ಎಲ್ಲ ಪಾಸ್ಡ್ ಆಗಬೇಕಿದು. ಪಾಸ್ಡ್ ಅಂದರೆ ಕಾರ್ ಇಲ್ಲೇ ಇದೆ, ಇದನ್ನು ವಸ್ತುವನ್ನು ದಾಟಿ ಬಂದಿದೆ. ನಾಗ ಡ್ಯಾಶ್ಡ್ ಓವರ್ ದ ಪಾಟ್. ಇದು ಓವರ್ ಅನ್ನೋದಲ್ಲಿ ತಪ್ಪಾದ ಉತ್ತರ. ಓವರ್ ಅಂದರೆ ಹೀಗೆ ಬರುತ್ತೆ, ಓವರ್ ತಪ್ಪಾದ ಉತ್ತರ. ಇಲ್ಲಿ ಟುವರ್ಡ್, ಟುವರ್ಡ್ ಅನ್ನೋದು ಸರಿಯಾದ ಉತ್ತರ. ಓಕೆ, ಲೆಟ್ಸ್ ಕಮ್ ಟು ದ B1, B section. Fill in the blanks with appropriate prepositions given in the brackets. First one ಏನಿದೆ? The elephant walked dash the forest and saw the man's hut. The elephant walked dash the forest and saw the man's hut. ಹೀಗೆ ಒಂದು ಸೆಂಟೆನ್ಸ್ ಇದೆ. ಇಲ್ಲಿ 3 ಆಪ್ಷನ್ಸನ್ನು ಕೊಟ್ಟಿದೆ ಬ್ರ್ಯಾಕೆಟ್ಸಲ್ಲಿ. ಥ್ರೂ, ಆನ್, ಆನ್ ಟು. ದ ಎಲಿಫೆಂಟ್ ವಾಕ್ಡ್ ಥ್ರೂ ದ ಫಾರೆಸ್ಟ್ ಆ್ಯಂಡ್ ಸಾ ದ ಮ್ಯಾನ್ಸ್ ಹಟ್. ಥ್ರೂ ದ ಫಾರೆಸ್ಟ್, ಫಾರೆಸ್ಟ್ನ ಒಳಗಡೆಯಿಂದ ಹೋಗ್ತಾ ಇದೆ, ಆದ ಕಾರಣ ನಾವು ಥ್ರೂ ಹಾಕಬೇಕು. ಆನ್ ಮತ್ತು ಆನ್ ಟು ಇಲ್ಲಿ ಸರಿಯಾದ ಉತ್ತರಗಳಲ್ಲ. ಥ್ರೂ ಅನ್ನೋದು ಸರಿಯಾದ ಉತ್ತರ. ಆಮೇಲೆ ಮಿಸ್ಟರ್ ಹೈನಾ ರ್ಯಾನ್ ಡ್ಯಾಶ್ ದ ಮ್ಯಾನ್ಸ್ ಹಟ್ ಆ್ಯಂಡ್ ಹೌಲ್ಡ್ ಫಾರ್ ಅ ಪ್ಲೇಸ್. ಇಲ್ಲಿ ಮಿಸ್ಟರ್ ಹೈನಾ ರ್ಯಾನ್ ಇನ್ ಟು ದ ಮ್ಯಾನ್ಸ್ ಹಟ್, ಇದು ಇಂಟು ಆಗಬೇಕು. ಇದು ಸರಿಯಾದ ಉತ್ತರ, ಇಂಟು. ಓಕೆ, ಆಮೇಲೆ ದ ಶಿಪ್ ಸೇಲ್ಡ್ ಡ್ಯಾಶ್ ದ ವರ್ಡ್. ದ ಶಿಪ್ ಸೇಲ್ಡ್ ಡ್ಯಾಶ್ ದ ವರ್ಡ್, ಅರೌಂಡ್ ದ ವರ್ಡ್. ಥ್ರೂ ದ ವರ್ಡ್ ಅಲ್ಲ, ಓವರ್ ದ ವರ್ಡ್ ಅಲ್ಲ, ಅರೌಂಡ್ ದ ವರ್ಡ್ ಅಂದರೆ ಹಡಗು ಇಡೀ ಪ್ರಪಂಚವನ್ನು ಸುತ್ತಾ ಇದೆ. ಅರೌಂಡ್, ಅರೌಂಡ್ ಒಂದು ಸರಿಯಾದ ಉತ್ತರ. ಆಮೇಲೆ ದ ಶೂಟ್ ಕೇಸ್ ಫೆಲ್ ಡ್ಯಾಶ್ ದ ಫ್ಲೋರ್. ದ ಸೂಟ್ ಕೇಸ್ ಫೆಲ್ ಆನ್ ದ ಫ್ಲೋರ್. ಇಲ್ಲಿಂದ ದ ಸೂಟ್ ಕೇಸ್ ಎಲ್ಲಿಂದ ಎಲ್ಲಿ ಜಾರಿ ಬಿದ್ದಿದೆ? ಫ್ಲೋರ್ ಮೇಲೆ ಜಾರಿ ಬಿದ್ದಿದೆ. ಇಲ್ಲಿ ಇಂಟು ಆಗೋದಿಲ್ಲ, ಅರೌಂಡ್ ಆಗೋದಿಲ್ಲ, ಆನ್ ಆಗಿದೆ. ಆನ್ ಅನ್ನೋದು ಸರಿಯಾದ ಉತ್ತರ. ಆಮೇಲೆ ಶಿ ಬ್ರೋಕ್ ಹರ್ ಲೆಗ್ ವೆನ್ ಶಿ ಫೆಲ್ ಡ್ಯಾಶ್ ದ ಸ್ಟೇರ್ಸ್. ಫೆಲ್ ಡೌನ್ ಅನ್ನೋದು ಸರಿಯಾದ ಉತ್ತರ. ಫೆಲ್ ಆಫ್ ಆಗಲ್ಲ. ಫೆಲ್ ಆಫ್ ಅಂದರೆ ಸ್ಟೇರ್ಸ್ ಮೇಲೆ ಬೀಳುವಾಗ ಸ್ಟೇರ್ಸ್ಗೆ ಟಚ್ ಆಗಿ ಬರ್ತಿರ್ತಾಳೆ, ಆದ ಕಾರಣ ಫೆಲ್ ಡೌನ್ ಅನ್ನೋದೊಂದು ಇದೊಂದು ಫ್ರೇಸ್ ಇದೊಂದು. ಇದನ್ನು ಫೆಲ್ ಡೌನ್ ಈ ರೀತಿಯೇ ಬಳಸಬೇಕು. ಫೆಲ್ ಆಫ್ ಇಲ್ಲಿ ಸರಿಯಾದ ಉತ್ತರ ಅಲ್ಲ, ಫೆಲ್ ಡೌನ್. ದ ಬರ್ಗ್ಲರ್ ಮೇಡ್ ಅ ಮಿಸ್ಟೇಕ್ ಬೈ ರನ್ನಿಂಗ್ ಡ್ಯಾಶ್ ದ ಪೊಲೀಸ್ಮನ್. ಕಳ್ಳ ಇಲ್ಲಿ ಏನು ಮಾಡಿದ್ದಾನೆ? ಪೊಲೀಸರ ಕಡೆನೇ ಓಡ್ತಿದ್ದಾನೆ ಅಂತ ಹೇಳ್ತಿದ್ದಾರೆ. ಅಂಡರ್ ತಪ್ಪಾದ ಉತ್ತರ, ಆನ್ ಟು ತಪ್ಪಾದ ಉತ್ತರ, ಅವರ ಕಡೆಗೆ ಟುವರ್ಡ್ಸ್ ಸರಿಯಾದ ಉತ್ತರ. ಓಕೆ, 8th one. ಐ ವಾಸ್ ಟೈರ್ಡ್ ಆಫ್ಟರ್ ಕ್ಲೈಂಬಿಂಗ್ ದ ಹಿಲ್. ಈಗಾಗಲೇ ನೋಡಿದಿರಿ, ಕ್ಲೈಂಬ್ ಅಪ್ ದ ಹಿಲ್, ಕ್ಲೈಂಬಿಂಗ್ ಅಪ್ ದ ಹಿಲ್. ವೆನ್ ದ ಟ್ರೈನ್ ಅರೈವ್ಡ್ ಆಟ್ ಮೈ ಡೆಸ್ಟಿನೇಷನ್ ಐ ಗಾಟ್. ವೆನ್ ದ ಟ್ರೈನ್ ಅರೈವ್ಡ್ ಆಟ್ ಮೈ ಡೆಸ್ಟಿನೇಷನ್ ಐ ಗಾಟ್ ಆಫ್. ಆಫ್ ಅನ್ನೋದಲ್ಲಿ ಸರಿಯಾದ ಉತ್ತರ. ಐ ಗಾಟ್ ಆನ್ ಟು ಅನ್ನೋದು ಸರಿಯಾದ ಉತ್ತರ ಅಲ್ಲ, ಇಂಟುನು ಸರಿಯಾದ ಉತ್ತರ ಅಲ್ಲ. ಆಫ್ ಯಾಕೆ ಅಂದರೆ ಐ ಗಾಟ್ ಆಫ್ ಅಂದರೆ ಪೊಸಿಷನ್. ಆಫ್ ಅನ್ನೋದ್ರೆ ಇನ್ನೊಂದು ಮೀನಿಂಗ್ ಏನಿದೆ? ಪೊಸಿಷನ್. ಐ ಗಾಟ್ ಆಫ್, ನಾನು ಸೀಟ್ ತಗೊಂಡೆ, ನನಗೆ ಸೀಟ್ ಸಿಕ್ಕಿದೆ ಅಂತ ಅರ್ಥದಲ್ಲಿ. 3rd one. ದ ಹಾರ್ಸ್ ಜಂಪ್ಡ್ ಡ್ಯಾಶ್ ದ ಫೆನ್ಸ್. ಇಲ್ಲಿ ಅಂಡರ್ ಫೆನ್ಸ್ ಆಗಲ್ಲ, ಅಂಡರ್ ಫೆನ್ಸ್ ಅದು ಜಂಪ್ಡ್ ಆಗಲ್ಲ, ಕ್ರಾವಲಿಂಗ್ ಆಗ್ತದೆ, ಡೌನು ಆಗಲ್ಲ. ಎರಡು ತಪ್ಪಾದ ಉತ್ತರ. ಸರಿಯಾದ ಉತ್ತರ ಜಂಪ್ಡ್ ಓವರ್ ದ ಫೆನ್ಸ್. ಸಿ. ಕಂಪ್ಲೀಟ್ ದ ಫಾಲೋವಿಂಗ್ ಪ್ಯಾಸೇಜ್
ಕಂಪ್ಲೀಟ್ ದ ಫಾಲೋವಿಂಗ್ ಪ್ಯಾಸೇಜಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಇಲ್ಲಿ ಕೂಡ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, 2 ಪ್ಯಾಸೇಜ್ ಇದೆ. ಪ್ರಿಪೋಸಿಷನ್ಸನ್ನು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ನಾವು ಓದ್ತಾ ಹೋಗೋಣ. ಫಸ್ಟ್ ಒನ್, ಜಾರ್ಜ್ ಬರ್ನಾರ್ಡ್ ವಾಸ್ ಅ ಮ್ಯಾನ್ ಆಫ್ ಟೇಸ್ಟ್. ಹಿ ಲೈಕ್ಡ್ ಟು ಹ್ಯಾವ್ ಬ್ಯೂಟಿಫುಲ್ ಥಿಂಗ್ಸ್ ಅರೌಂಡ್ ಹಿಮ್. ಅವನ ಸುತ್ತಮುತ್ತ ಆತ ಅಬೌಟ್ ಅಲ್ಲ, ಅರೌಂಡ್ ಹಿಮ್, ಅವನ ಸುತ್ತ ಸುಂದರವಾದ ವಸ್ತುಗಳು ಇರಬೇಕಂತ ಜಾರ್ಜ್ ಬರ್ನಾರ್ಡ್ ಬಯಸ್ತಿದ್ದ. ಹಿ ವಾಸ್ ಆಫ್ ದ ಫರ್ಮ್ ಒಪಿನಿಯನ್ ದ್ಯಾಟ್ ಲಿಟ್ರೇಚರ್ ಆ್ಯಂಡ್ ಬ್ಯೂಟಿ ವರ್ ಬೋತ್ ಈಕ್ವಲಿ ನೆಸಸರಿ ಇನ್ ಲೈಫ್. ಆನ್ ಲೈಫ್ ಅಲ್ಲ, ಇನ್ ಲೈಫ್. ಜೀವನದ ಮೇಲೆ ಅನ್ನಲ್ಲ ನಾವು, ಹೌದಲ್ಲ. ಜೀವನದಲ್ಲಿ ಮುಖ್ಯವಾದ ವಿಷಯಗಳು ಅಂತ ಮಾತಾಡುವಾಗ ಜೀವನದಲ್ಲಿ ಇವು ಮುಖ್ಯವಾದ ವಿಷಯಗಳು ಯಾವುವು? ಸಾಹಿತ್ಯ ಮತ್ತು ಸೌಂದರ್ಯ. ಜೀವನದ ಮೇಲೆ ಮುಖ್ಯವಾದ ವಿಷಯಗಳಲ್ಲ, ಜೀವನದಲ್ಲಿ. ಓಕೆ, ಒನ್ಸ್ ಅ ವಿಸಿಟರ್. ಒನ್ಸ್ ಇಲ್ಲಿ ಇದು ಸರಿಯಾದ ಉತ್ತರ, ಅರೌಂಡ್ ಆಗಿದೆ. ಆಮೇಲೆ ಆನ್. ಓಕೆ, ಒನ್ಸ್ ಅ ವಿಸಿಟರ್ ಆಸ್ಕ್ಡ್ ಹಿಮ್, ಯು ಆರ್ ಅ ಲವರ್ ಆಫ್. ಇದು ಸರಿಯಾದ ಉತ್ತರ, OF ಆಫ್. ಆನ್ ಎವ್ರಿಥಿಂಗ್ ಬ್ಯೂಟಿಫುಲ್ ಸರಿ, ತಪ್ಪಾದ ಉತ್ತರ ಆಗ್ತದೆ. ಯು ಆರ್ ಲವರ್ ಆಫ್ ಎವ್ರಿಥಿಂಗ್ ಬ್ಯೂಟಿಫುಲ್. ಹೌ ಈಸ್ ಇಟ್ ದ್ಯಾಟ್ ಐ ಡು ನಾಟ್ ಸಿ ಎನಿ ಫ್ಲವರ್ಸ್ ಇನ್ ಯುವರ್ ರೂಮ್. ಆಫ್ ಯುವರ್ ರೂಮ್ ಅಲ್ಲ, ಇನ್ ಯುವರ್ ರೂಮ್, ನಿಮ್ಮ ರೂಮಿನಲ್ಲಿ. ಇನ್ ಯುವರ್ ರೂಮ್. ಯುವರ್ ರೂಮ್, ಇನ್ ಯುವರ್ ರೂಮ್. ದೋ ಯುವರ್ ಗಾರ್ಡನ್ ಈಸ್ ಫುಲ್ ಆಫ್ ದೆಮ್. ಇಲ್ಲಿ ಏನು ಕೇಳ್ತಿದ್ದಾರಂದರೆ, ಒಬ್ಬ ವಿಸಿಟರ್ ಆತನ ಜಾರ್ಜ್ ಬರ್ನಾರ್ಡ್ ಹತ್ರ ಬಂದಾಗ, ನೀನು ನೀ ಎಲ್ಲ ಕಡೆ ಸೌಂದರ್ಯವನ್ನು ನೋಡಲು ಬಯಸ್ತೀಯ, ಆದರೆ ನಿನ್ನ ರೂಮಿನಲ್ಲಿ ಒಂದು ಹೂಗಳಿಲ್ವಲ್ಲ, ಯಾಕೆ? ನಿನ್ನ ಗಾರ್ಡನ್ ತುಂಬ ಹೂಗಳು ತುಂಬಿವೆ, ನಿನ್ನ ರೂಮಲ್ಲಿ ಯಾಕೆ ಹೂವಿಲ್ಲ ಅಂತ ಕೇಳ್ತಿದ್ದಾನೆ. ಯು ಆರ್ ಆಬ್ಸಲ್ಯೂಟ್ಲಿ ರೈಟ್, ಬಟ್ ಐ ಲವ್ ಚಿಲ್ಡ್ರನ್ ಟು. ನೀನು ಹೇಳೋದು ಸರಿಯಾಗಿದೆ ವಿಸಿಟರ್, ನಾನು ಮಕ್ಕಳನ್ನು ಕೂಡ ಪ್ರೀತಿಸ್ತೀನಿ. ಹಾಗಂತ ನಾನೇನು ಮಾಡಲಿಕ್ಕಾಗಲ್ಲ, ಮಕ್ಕಳನ್ನೆಲ್ಲ ತಂದು ರೂಮಿನ ತುಂಬ ನಾನು ಇಟ್ಕೊಳ್ಳಿಕ್ಕಾಗಲ್ಲ. ಇಲ್ಲಿ ಹೇಳ್ತಾನೆ ಏನು? ಐ ಲವ್ ಚಿಲ್ಡ್ರನ್ ಟು, ನಾನು ಮಕ್ಕಳನ್ನು ಪ್ರೀತಿಸ್ತೇನೆ. ಈಸ್ ಇಟ್ ನೆಸಸರಿ ಫಾರ್ ಮೀ ಟು ಶೋ ಮೈ ಲವ್ ಫಾರ್ ದೆಮ್. ವಿತ್ ಅಲ್ಲ, ಫಾರ್ ದೆಮ್. ಇಲ್ಲಿ ಫಾರ್ ದೆಮ್ ಅನ್ನೋದು ಸರಿಯಾದ ಒಂದು ಅಪ್ರೋಪ್ರಿಯೇಟ್ ಆನ್ಸರ್. ಫಾರ್ ದೆಮ್, ಅವರಿಗೋಸ್ಕರ ನಾನು ಪ್ರೀತಿಯನ್ನು ತೋರಿಸೋದು ನೆಸಸರಿ ಇದೆಯಾ? ಮನಸ್ಸಲ್ಲಿ ಪ್ರೀತಿ ಇದೆ, ಅದನ್ನು ತೋರಿಸ್ಕೊಳ್ಳುವಂಥ ನೆಸಸರಿ ಏನಿದೆ ಅಂತ ಕೇಳ್ತಿದ್ದಾನೆ. ಬೈ ಇದು ಫ್ರಾಮ್ ಅಲ್ಲ. ದೆಮ್ ಬೈ ಕಟ್ಟಿಂಗ್ ಆಫ್ ದೇರ್ ಹೆಡ್ಸ್. ಬೈ ದೆಮ್ ಫಾರ್ ಮೀ ಟು ಶೋ ಮೈ ಲವ್ ಫಾರ್ ದೆಮ್ ಬೈ ಕಟ್ಟಿಂಗ್ ಅಂತ ಬರ್ತದೆ. ಇದು ಸರಿಯಾದ ಉತ್ತರ. ಫ್ರಾಮ್ ಕಟ್ಟಿಂಗ್ ಅಲ್ಲ, ಬೈ ಕಟ್ಟಿಂಗ್ ಆಫ್ ದರ್ ಹೆಡ್ಸ್ ಆ್ಯಂಡ್ ಡಿಸ್ಪ್ಲೇಯಿಂಗ್ ದೆಮ್ ಇನ್ ವೇಸ್. ಅಂದರೆ ಹೂಗುಚ್ಚ ಇಡ್ತಕ್ಕಂಥ ಒಂದು ವಸ್ತು, ಜಾರ್ ಅಂತ ಕರಿಬೋದು. ಇನ್ ವೇಸ್ ಅಂದರೆ ಇಲ್ಲಿ ಹೇಳ್ತಿದ್ದಾನೆ, ಜಾರ್ಜ್ ಬರ್ನಾರ್ಡ್ ಆತ ಸೌಂದರ್ಯ ಮತ್ತು ಸಾಹಿತ್ಯವನ್ನು ಬಹಳ ಪ್ರೀತಿಸ್ತಾ ಇರ್ತಾನೆ. ನಿನ್ನ ರೂಮಿನಲ್ಲಿ ಒಬ್ಬ ವಿಸಿಟರ್ ಬಂದು ಒಬ್ಬ ವ್ಯಕ್ತಿ ಕೇಳ್ತಾನೆ, ನೀನು ಇಷ್ಟು ಸೌಂದರ್ಯವನ್ನು ಪ್ರೀತಿಸ್ತೀಯಲ್ಲ, ನೀನು ರೂಮಿನ ತುಂಬ ಯಾಕೆ ಹೂಗಳನ್ನು ಇಟ್ಕೊಂಡಿಲ್ಲ? ಅವು ಸುಂದರವಾಗಿಲ್ವಾ? ನಿನ್ನ ಗಾರ್ಡನ್ದಲ್ಲಿ ಎಷ್ಟೊಂದು ಹೂಗಳಿವೆ ಅಂತ ಕೇಳಿದಾಗ ಅದು ಹೇಳ್ತಾನೆ, ನಾನು ಮಕ್ಕಳನ್ನು ಕೂಡ ಪ್ರೀತಿಸ್ತೇನೆ. ಹಾಗಂತ ಮಕ್ಕಳ ತಲೆಯನ್ನು ಕಟ್ ಮಾಡಿ ತೊಗೊಂಡು ಬಂದು ರೂಮನ್ನೆಲ್ಲ ನಾನು ಇಟ್ಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಅಂದರೆ ಹೂಗಳಂದರೆ ಆತನಿಗೆ ಮಗು ಇದ್ದಷ್ಟೇ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾನೆ. ದ ವಿಸಿಟರ್ಸ್ ವಾಸ್ ಸ್ಪೀಚ್ಲೆಸ್. ವಿಸಿಟರ್ಸ್ಗೆ ಅರ್ಥ ಆಯಿತು, ಮಾತುಗಳು ನಿಂತು ಹೋಯಿತು. ಎರಡನೇ ಪ್ರಿಪೋಸಿಷನ್ಸ್ ಏನಿದೆ? ಎರಡನೇ ಪ್ಯಾಸೇಜ್, ಅ ಲಿಟಲ್ ಗರ್ಲ್ ಹೂ ಹ್ಯಾಡ್ ಬೀನ್ ಟೋಲ್ಡ್ ದ್ಯಾಟ್ ಲಿಂಕನ್ ವಾಸ್ ನಾಟ್ ವೆರಿ ಗುಡ್ ಲುಕ್ಕಿಂಗ್ ವಾಸ್ ಟೇಕನ್. ಒಂದು ಸಣ್ಣ ಹುಡುಗಿ ಹೇಳ್ತಾಳೆ, ಈ ಪ್ಯಾರದಲ್ಲಿ ಏನು ಹೇಳ್ತಿದ್ದಾಳೆ? ಲಿಂಕನ್ ನೋಡಲಿಕ್ಕೆ ಅಂಥ ಬಹಳ ಸುಂದರವಾಗಿಲ್ಲ ನೋಡಲಿಕ್ಕೆ ಆತ ಅಂತ ಹೇಳ್ತಿದ್ದಾಳೆ. ಸಣ್ಣ ಮಗು. ವಾಸ್ ಟೇಕನ್ ಬೈ ಹರ್ ಫಾದರ್ ವಿತ್ ಹರ್ ಅಲ್ಲ, ವಾಸ್ ಟೇಕನ್ ಬೈ ಹರ್ ಫಾದರ್ ಟು ಸಿ ದ ಪ್ರೆಸಿಡೆಂಟ್. ಲಿಂಕನ್ ಆವಾಗ ಅಮೇರಿಕಾದ ಪ್ರೆಸಿಡೆಂಟ್ ಆಗಿದ್ದರು. ಅವಳ ತಂದೆ ಜೊತೆಗೆ ಆಕೆ ಪ್ರೆಸಿಡೆಂಟನ್ನು ಮೀಟ್ ಮಾಡಲಿಕ್ಕೆ ಆಟ್ ವೈಟ್ ಹೌಸ್ದಲ್ಲಿ. ಆನ್ ವೈಟ್ ಹೌಸ್ ಅಲ್ಲ, ವೈಟ್ ಹೌಸ್ನ ಮೇಲೆ ಹೋಗಿ ಭೇಟಿ ಆಗಲ್ಲ,
ವೈಟ್ ಹೌಸ್ನಲ್ಲಿ ಒಳಗಡೆ ಹೋಗಿ ಭೇಟಿ ಆಗ್ತಾರೆ. ಆ್ಯಟ್ ವೈಟ್ ಹೌಸ್. ಲಿಂಕನ್ ಚಾಟೆಡ್ ವಿತ್ ಹರ್ ಫಾರ್ ಅ ವೈಲ್ ಇನ್ ಹೀಸ್ ಜೆಂಟಲ್. ಫಾರ್ ಅ ವೈಲ್ ಆಗ್ತದೆ, ವಿತ್ ಅ ವೈಲ್ ತಪ್ಪು, ಫಾರ್ ಅ ವೈಲ್ ಅವಳ ಜೊತೆಗೆ ಒಂದು ಸ್ವಲ್ಪ ಸಮಯವನ್ನು ಆತ ಏನು ಮಾಡಿದ್ದ, ಚಾಟ್ ಮಾಡಿದ್ದ, ಮಾತಾಡಿದ್ದ. ಫಾರ್ ಅ ವೈಲ್ ಇನ್ ಹಿಸ್ ಜೆಂಟಲ್ ಆ್ಯಂಡ್ ಹ್ಯೂಮರಸ್ ವೇ. ಅವರು ತಮ್ಮ ಸಭ್ಯತೆ ಮತ್ತು ಹಾಸ್ಯದ ದೃಷ್ಟಿಯಿಂದ ಆಕೆ ಜೊತೆಗೆ ನಗನಗ್ತಾ ಮಾತಾಡಿದರು. ಸಡನ್ಲಿ ದ ಲಿಟಲ್ ಗರ್ಲ್ ಕಾಲ್ಡ್ ಔಟ್. ಸಡನ್ಲಿ ಆ ಮಗು ಹೇಳ್ತದೆ ಅವ್ರ ತಂದೆಗೆ, ಡ್ಯಾಡಿ ಹೀ ಈಸ್ ನಾಟ್ ಅಗ್ಲಿ ಆ್ಯಟ್ ಆಲ್. ಡ್ಯಾಡಿ ಅವ್ರು ನೋಡಲಿಕ್ಕೆ ಅಷ್ಟು ಕುರೂಪಿಯಾಗಿಲ್ಲ, ಹೀ ಈಸ್ ಜಸ್ಟ್ ಬ್ಯೂಟಿಫುಲ್. ಅವರು ಬಹಳ ಸುಂದರವಾಗಿದ್ದಾರೆ. ಅಂದರೆ ಅವ್ರ ಮುಖ ನೋಡಲಿಕ್ಕೆ ಅಷ್ಟು ಚೆನ್ನಾಗಿಲ್ಲ, ಆದರೆ ಅವ್ರ ಮನಸ್ಸು ಹೃದಯ ಚೆನ್ನಾಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಕೆ, ನಿಮಗೆ ಎರಡು ಪ್ಯಾಸೇಜಿಂದ ಏನು ನಿಮಗೆ ಪ್ರಿಪೋಷನ್ಸನ್ನು, ಹೌ ಟು ಯೂಸ್ ಪ್ರಿಪೋಷನ್ಸ್ ಅಂತ ನಿಮಗೆ ಗೊತ್ತಾಯ್ತು ಅಂದ್ಕೊಳ್ತೀನಿ. ಟುಮಾರೋ ವಿ ವಿಲ್ ಸ್ಟಾರ್ಟ್ ವಿತ್ ನ್ಯೂ ಒನ್, ವರ್ಬ್ಸ್, ಟೆನ್ಸ್ ಆ್ಯಂಡ್ ಟೈಮ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್.